ರಾಯಚೂರು ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಮಧು ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಗಳ ಸಾವಿಗೆ ನ್ಯಾಯ ದೊರಕಿಸಿಕೊಡಲೇಬೇಕು ಅಂತ ಹೇಳಿ ಮಧು ಪೋಷಕರು ಅಳಲು ತೋಡಿಕೊಂಡಿದ್ದಾರೆ. ಪೊಲೀಸರಿಗೆ ದೂರು ಕೊಟ್ಟರೂ ಕೂಡ ಪ್ರಕರಣವನ್ನ ಇಲ್ಲಿಯವರೆಗೆ ಗಂಭೀರವಾಗಿ ಪರಿಗಣಿಸಿಲ್ಲ ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಮಧು ಪತ್ತಾರ್ ತಾಯಿ ರೇಣುಕಾ ಅವರು ಕಣ್ಣೀರಿಟ್ಟಿದ್ದಾರೆ. ಮಧು ಪತ್ತಾರ್ ತಂದೆ ನಾಗರಾಜ್ ಪತ್ತಾರ್ ಆರೋಗ್ಯದಲ್ಲಿ ಮಗಳ ಸಾವಿನಿಂದ ನೊಂದು ಬೆಂದು ಅವರ ಆರೋಗ್ಯದಲ್ಲಿ ಏರುಪೇರು ಕೂಡ ಆಗಿದೆ. ನಮ್ಮ ಮಗಳ ಸಾವಿಗೆ ನ್ಯಾಯ ಸಿಗಬೇಕು, ನಮಗೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರು ಕೂಡ ಇಲ್ಲಿಯವರೆಗೆ ಯಾವುದೇ ಪ್ರಯೋಜನ ಆಗಿಲ್ಲ. ಫಸ್ಟ್ ಆಫ್ ಆಲ್ ಪೊಲೀಸರು ಈ ಕಂಪ್ಲೇಂಟನ್ನು ಗಂಭೀರವಾಗಿ ಪರಿಗಣಿಸಿಯೇ ಇಲ್ಲ ಅಂತ ಹೇಳಿ ಮಧು ಪತ್ತಾರ್ ತಂದೆ ನಾಗರಾಜ್ ಪತ್ತಾರ್ ಹಾಗೂ ಮಧು ಪತ್ತಾರ್ ಅವರ ತಾಯಿ ರೇಣುಕಾ ಅವರು ಹೇಳಿದ್ದಾರೆ. ಜೊತೆಗೆ ಸುದ್ದಿಗೋಷ್ಠಿಯಲ್ಲಿ ತಾಯಿ ರೇಣುಕಾ ಅವರು ಕಣ್ಣೀರಿಟ್ಟಿದ್ದಾರೆ. ನಮ್ಮ ಮಗಳ ಸಾವಿಗೆ ನ್ಯಾಯ ಸಿಗಲೇಬೇಕು, ನಮಗೆ ಯಾಕೆ ಈ ರೀತಿಯಲ್ಲಿ ಆಗ್ತಾ ಇದೆ, ಪೊಲೀಸರು ಇಂಥ ವಿಚಾರದಲ್ಲಿ ನಿರ್ಲಕ್ಷ್ಯತನ ಯಾಕೆ ತೋರಿಸ್ತಾ ಇದ್ದಾರೆ ಅಂತ ಅವರು ಕ್ವಶನ್ ಮಾಡಿದ್ದಾರೆ. ಪೊಲೀಸರು ಇದ್ರೆ ಇಲ್ಲ ಅಲ್ಲಿ ಎಲ್ಲ ಬರೀ ಎಲ್ಲ ಕಾಲೇಜ್ ನಮ್ಮನೆಯವರು ಹೋಗಿದ್ದಾರೆ ಸರ್. ನನ್ನ ಮನೆಯಲ್ಲಿ ಬಿಟ್ಟಿದ್ರು. ನಮ್ಮನೆಯಲ್ಲಿ ಅವ್ರು ಯಾರೋ ಹೇಳಿದ್ರಂತೆ ಸರ್, ಇಲ್ಲಿ ಲೇಡೀಸ್ ಯಾವುದೋ ಡೆಡ್ ಬಾಡಿ ಇದೆ ಅಂತೇಳಿ ನಮ್ಮನೆಯವ್ರು ನೋಡಿದ್ದಾರೆ ಸರ್. ಅದು ನಮ್ಮ ಮಗಳಿಗೆ ಸರ್ ಶವವಾಗಿ ಸಿಕ್ಕಿದೆ. ಆಮೇಲೆ ಅವ್ರು ಏನಾಗಿದ್ದಾಳೆ ಅಂತ ನಮ್ಗೆ ನಾವು ಇದು ಮಾಡ್ತೀವಿ ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ನೋಡೋಣ ಎಲ್ಲಾದ್ರೂ ಇರ್ಬೋದಲ್ಲ ನೋಡೋಣ ಬರ್ತಾಳೇನೋ ಅಂತ ಹಂಗೆ ಹೇಳಿದ್ರು. ಅಂತ ಇದ್ದಾರೆ ಅವ್ರು ಇದ್ರೆ ನೋಡೋಣ ಇನ್ನ ಅಂತ ಹೇಳ್ತಾ ಇದ್ರು. ನಾವು ಇದ್ರೆ ಮೊದಲ ಬಗ್ಗೆ ತನಿಖೆ ಮಾಡ್ತಾನೆ ಇದ್ವಿ, ನೋಡೋಣ ಅಲ್ಲಿ ಇರ್ಬೋದು ಇಲ್ಲಿ ಇರ್ಬೋದು ಅಂತ ಹೇಳಿದ್ರು. ನಾವು ಕಂಪ್ಲೇಂಟ್ ಯಾವ ಆಮೇಲೆ ಸಂಡೇ ದಿನ ಇದ್ರೆ ನಮ್ಗೆ ಅಲ್ಲಿ ಕಾಲೇಜ್ ಹತ್ರ ಸುತ್ತಾದ್ರೆ ಅಲ್ಲಿ ಗಾಡಿ ಅಲ್ಲಿ ಲೈಬ್ರರಿ ಹತ್ರ ಗಾಡಿ ಇತ್ತಂತೆ. ನಮ್ಮ ಮನೆಯವರು ಮತ್ತೆ ಸ್ಟೇಷನ್ ಬಂದಿದ್ದಾರೆ. ಸ್ಟೇಷನ್ ಬಂದು ಅಲ್ಲಿ ಸ್ಟೇಷನ್ ಹತ್ರ ಇದ್ರೆ ಇಲ್ಲ ಗಾಡಿ ಮತ್ತೆ ಫೋನ್ ಇಲ್ಲಿದೆ ನೋಡು ಅಂತ ಹೇಳಿ ಅವರು ಆಂಜನೇಯನವರು ಕೊಟ್ಟರಂತೆ. ಅವ್ರು ಯಾರಂದ್ರೆ ಈ ಸುದರ್ಶನ್ ಯಾದವ್ ಅಂತ ಹೇಳ್ತಾ ಇದೀವಲ್ಲ ನಾವು, ಅವ್ರು ಮಾವ ಆಗ್ಬೇಕು, ಅವರು ಕೊಟ್ಟರಂತೆ. ಬನ್ನಿ ಅಂತ ಹೇಳಿದ್ರೆ ಅಷ್ಟೆಲ್ಲ ಸುತ್ತಾಡೋದ್ರೊಳಗಡೆ 5 ಗಂಟೆಗೆ ಆಲ್ರೆಡಿ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ ಸರ್. ಬಾಡಿ ಸಿಕ್ಕಿರೋದು ಏನ್ ಮಾಡಿದ್ದಾರೆ, ಅಲ್ಲಿ ನಮ್ಮ ಮಿಲಿಟರಿ ಮಲೇಶ್ ಅಂತ ಹೇಳಿ ನಮ್ಮ ಚಿನ್ನಪೇಟೆ ಅಸೋಸಿಯೇಷನ್ ಅಧ್ಯಕ್ಷರು ನಾಗರಾಜ್ ಅವ್ರ ಜೊತೆ ಯಾವಾಗಲೂ ಸಂಪರ್ಕ ಮತ್ತು ಸ್ನೇಹಿತರು, ಆತ್ಮೀಯ ಸ್ನೇಹಿತರು, ಅವರು ಇವರು ಹೋದಾಗೆ ಅಲ್ಲಿರೋ ಪೊಲೀಸರು ನೀವು ಏನು ಮಾತಾಡಬೇಡಿ ಅಂತ ಗಾಡಿ ಮೇಲೆ ಕೂರಿಸ್ಕೊಂಡು ಸೀದಾ ಸುದರ್ಶನ್ ಅನ್ನೋ ಹುಡುಗನ ತೋಟಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಕ್ರೀಡಾಸ್ಕೊಳ್ಳಕ್ಕೆ ಪ್ರತಿನಿಧಿ ಜಗನ್ನಾಥ್ ಪೂಜಾರಿ ನಮ್ಮೊಂದಿಗೆ ಸಂಪರ್ಕ ಇದ್ದಾರೆ. ಜಗನ್ನಾಥ್, ಪೊಲೀಸರ ದಿವ್ಯ ನಿರ್ಲಕ್ಷ್ಯ ಈ ಪ್ರಕರಣದಲ್ಲಿ ಕಾಣ್ತಾ ಇರೋದೇನು ಸುಳ್ಳಲ್ಲ. ಇದರ ಇನ್ನೊಂದು ಮೂಲ ಒಂದು ಮಾತನ್ನು ಹೇಳುತ್ತೆ, ಇಲ್ಲಿ ಯಾರು ಆರೋಪಿ ಇದ್ದಾನೋ ಆ ವ್ಯಕ್ತಿಗೆ ಪೊಲೀಸ್ ಠಾಣೆಯ ಸಿಬ್ಬಂದಿಯೊಬ್ಬರು ಸಂಬಂಧಿಯಾಗಿದ್ದಾರೆ, ಆ ಕಾರಣಕ್ಕೂ ವಿಳಂಬ ಮಾಡಲಾಯಿತು ದೂರು ತೆಗೆದುಕೊಳ್ಳೋದು ಅಂತ ಹೇಳಿ. ಏನು ನಡೆದಿದೆ ಪೊಲೀಸ್ ಠಾಣೆ ಮತ್ತು ಈ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ? ರಮಾಕಾಂತ್, ಈ ಒಂದು ಮಧು ಇಂಜಿನಿಯರಿಂಗ್ ವಿದ್ಯಾರ್ಥಿ ಸಾವಿನ ಪ್ರಕರಣ ದಿನೇ ದಿನೇ ಒಂದೊಂದು ತಿರುವು ಪಡೀತಾ ಇದೆ. ಇವತ್ತು ವಿಶ್ವಕರ್ಮ ಸಮಾಜದ ವತಿಯಿಂದ ಮಧು ತಂದೆ ತಾಯಿ ಅವರು ಒಂದು ಸುದ್ದಿಗೋಷ್ಠಿ ನಡೆಸಿದ್ರು. ಈ ಸುದ್ದಿಗೋಷ್ಠಿ ವೇಳೆಯಲ್ಲಿ ಹೇಳಿದ್ರು, ನನ್ನ ಮಗಳಿಗೆ ಏನು ಅನ್ಯಾಯ ಆಗಿದೆಯೋ ಆ ಅನ್ಯಾಯಕ್ಕೆ ನಮ್ಗೆ ನ್ಯಾಯ ಸಿಗ್ಬೇಕು. ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಆದ್ರೂ ಕೂಡ ಪೊಲೀಸರು ಇದನ್ನ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ಮತ್ತೆ ಈ ಆರೋಪಿ ಸುದರ್ಶನ್ ಯಾದವ್ನನ್ನ ಬಂಧಿಸಿದ್ದಾರೆ, ಆದ್ರೆ ಆತನ ಮಾವ ಆಂಜನೇಯ ಠಾಣೆ ಏನಿದಾರೋ ಅವರು ಠಾಣೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ಪ್ರಕರಣವನ್ನ ಮುಚ್ಚಿ ಹಾಕೋಕೆ ಅಥವಾ ಪ್ರಕರಣವನ್ನ ಬೇರೆ ರೀತಿಯಿಂದ ತಿರುವನ್ನು ಪಡಿತಾ ಇದೆ ಅಂತಿದ್ದಾರೆ ರಮಾಕಾಂತ್. ಜಗನ್ನಾಥ್, ಈಗ ಸಂಬಂಧಿಯೊಬ್ಬರು ಇದ್ದಾರೆ ಅನ್ನೋ ಕಾರಣಕ್ಕೆ ಆರೋಪಗಳು ಬರ್ತಾ ಇದೆ, ಕಂಪ್ಲೇಂಟ್ ತೆಗೆದುಕೊಳ್ಳೋದು ಲೇಟ್ ಮಾಡಿದ್ರು ಅಂತ ಆರೋಪಗಳಿವೆ. ಇದೀಗ ಅಲ್ಲಿನ ಪೊಲೀಸ್ ವರಿಷ್ಠರು ಇಡೀ ಪ್ರಕರಣವನ್ನು ಹೇಗೆ ಪರಿಗಣಿಸಿದ್ದಾರೆ, ಎಷ್ಟು ಟೀಮ್ ನೇಮಕ ಮಾಡಿದ್ದಾರೆ, ಯಾವ ರೀತಿ ಸಾಕ್ಷ್ಯಗಳು ಸಂಗ್ರಹ ಮಾಡ್ತಾ ಇದ್ದಾರೆ, ಏನು ಪ್ರೋಗ್ರೆಸ್ ಆಗ್ತಾ ಇದೆ ಇಡೀ ಕೇಸಲ್ಲಿ ಅಂತ? ಅಲ್ಲ, ಇವತ್ತು ಏನು ಸುದ್ದಿಗೋಷ್ಠಿ ಆಯ್ತು, ಸುದ್ದಿಗೋಷ್ಠಿ ನಂತರ ರಾಯಚೂರು SP ಕಿಶೋರ್ ಬಾಬು ಅವರು ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು, ತನಿಖೆ ಎಲ್ಲಾ ಆಯಾಮದಲ್ಲಿ ತನಿಖೆ ಮಾಡ್ತಾ ಇದ್ದೇವೆ, ಆರೋಪಿಯನ್ನ ಈಗಾಗಲೇ ಬಂಧಿಸಿದ್ದೇವೆ, 2-3 ದಿನಗಳಲ್ಲಿ ತನಿಖೆಯನ್ನ ಪೂರ್ಣಗೊಳಿಸ್ತೇವೆ. ಈ ಕಂಪ್ಲೇಂಟ್ ಅಲ್ಲಿ ಯಾವುದೇ ನಾವು ನಿರ್ಲಕ್ಷ್ಯ ಮಾಡಿಲ್ಲ, ದೂರು ಪಡೆಯಲು ಕೂಡ ನಿರ್ಲಕ್ಷ್ಯದ ಆರೋಪ ಬಗ್ಗೆಯೂ ಕೂಡ ಅವರು ನಾವು ಯಾವುದೇ ಆರೋಪ ಮಾಡಿಲ್ಲ ಅಂತಿದ್ದಾರೆ ರಮಾಕಾಂತ್. ಥ್ಯಾಂಕ್ ಯು ಜಗನ್ನಾಥ್.